ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ರೀಲ್ಸ್ ವೈರಲ್ ಆಗಬೇಕಾ? ಹಾಗಿದ್ರೆ ಈಗ ನಾನು ಹೇಳೋದನ್ನ ಗಮನವಿಟ್ಟು ಕೇಳಿ. ಈ ಸೆಟ್ಟಿಂಗ್ಗಳು ನಿಮ್ಮ ರೀಲ್ಸ್ ವ್ಯೂಸ್ ಅನ್ನೇ ಬದಲಾಯಿಸಿಬಿಡುತ್ತೆ. ಮೊದಲನೇದಾಗಿ ನಿಮ್ಮದು ಕ್ರಿಯೇಟರ್ ಅಕೌಂಟ್ ಆನ್ ಆಗಿದೆಯಾ ಅಂತ ಚೆಕ್ ಮಾಡಿ. ಹೇಗೆ ಇದನ್ನ ಚೆಕ್ ಮಾಡೋದು? ಮೊದಲಿಗೆ ಪ್ರೊಫೈಲ್ಗೆ ಹೋಗಿ, ನಂತರ ಸೆಟ್ಟಿಂಗ್ಸು, ಅದಾದ್ಮೇಲೆ ಅಕೌಂಟು, ಅದಾದ್ಮೇಲೆ ಕ್ರಿಯೇಟರ್. ಇದು ಆಫ್ ಆಗಿದ್ರೆ ನಿಮ್ಮ ರೀಲ್ಸ್ ರೀಚ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಇನ್ಸ್ಟಾಗ್ರಾಮ್ ನಿಮ್ಮ ಕಂಟೆಂಟ್ ಅನ್ನ ತಪ್ಪು ಜನರಿಗೆ ತೋರಿಸ್ತಿದೆ ಅಂತ ಹೇಳಿ ನಿಮಗೇನಾದ್ರೂ ಅನ್ನಿಸಿದ್ರೆ ಏನ್ ಮಾಡಬೇಕು? ಸೆಟ್ಟಿಂಗ್ಸ್ಗೆ ಹೋಗಿ ಸರ್ಚ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ಗರಿದಮ್ಗೆ ಫ್ರೆಶ್ ಸಿಗ್ನಲ್ ಸಿಗುತ್ತೆ. ನೋಡಿ, ಈಗ ಹೊಸ ಫೀಚರ್ ಬಂದಿದೆ, ಯುವರ್ ಆಲ್ಗರಿದಮ್ ಅಂತ. ನಿಮ್ಮ ಕಂಟೆಂಟ್ ಯಾರಿಗೆ ಕಾಣಿಸ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೋದು. ಇದಕ್ಕೇನ್ ಮಾಡಬೇಕು? ಪ್ರೊಫೈಲ್ಗೆ ಹೋಗಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಶೋ ರೆಕಮೆಂಡೇಶನ್ ಅನ್ನು ಆನ್ ಮಾಡಿ. ಇದು ಆಫ್ ಆಗಿದ್ರೆ ನಿಮ್ಮ ರೀಲ್ಸ್ ಎಕ್ಸ್ಪ್ಲೋರ್ ಪೇಜ್ಗೆ ಹೋಗೋದು ತುಂಬಾನೇ ಕಡಿಮೆ. ಇನ್ನು ತುಂಬಾ ಇಂಪಾರ್ಟೆಂಟ್, ನಿಮ್ಮ ರೀಲ್ಸ್ ಉದ್ದ 15ರಿಂದ 30 ಸೆಕೆಂಡ್ ಮಾತ್ರ ಇರಲಿ. ಇನ್ಸ್ಟಾಗ್ರಾಮು ವ್ಯೂಸ್ಗಿಂತ ನಿಮ್ಮ ವಿಡಿಯೋವನ್ನ ಪೂರ್ತಿಯಾಗಿ ನೋಡುವವರ ಸಂಖ್ಯೆಗೆ ಅಂದ್ರೆ ಕಂಪ್ಲೀಷನ್ ರೇಟ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುತ್ತೆ. ಈ ಅಲ್ಗಾರಿದಮ್ ಏನು? ವಿಡಿಯೋ ಅಪ್ಲೋಡ್ ಆದ ಮೊದಲ 1 ಗಂಟೆಯಲ್ಲಿ ಬರುವ ಕಮೆಂಟ್ ಮತ್ತು ಶೇರ್ ನೋಡಿ ನಿಮ್ಮ ರೀಲ್ ಅನ್ನ ಪ್ರಮೋಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಅದು ನಿರ್ಧಾರ ಮಾಡುತ್ತೆ. ಹಾಗಾಗಿ ಕಂಟೆಂಟ್ ಜೊತೆಗೆ ಸೆಟ್ಟಿಂಗ್ಸ್ ಮೇಲೆಯೂ ಕೂಡ ಗಮನ ಕೊಡಿ. ಇಂತಹ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗಾಗಿ ಬಾಸ್ ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.